ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬುಧವಾರ. ಇವತ್ತೇನು ತಿಂಡಿ ಮಾಡೋದಂದರೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ. ರೊಟ್ಟಿ, ಹೀರೆಕಾಯಿ ಪಲ್ಯ, ಹಾಗೆ ಹೆಸರು ಕಾಳು ಪಲ್ಯ ಮಾಡಿ ಮಧ್ಯಾಹ್ನಕ್ಕೆ ಅಸೆಂಬ್ರ ಅನ್ನ ಮಾಡೋಣ ಅಂತ ಅದನಿ. ಹಾಗೆ ಇವತ್ತು ಇಷ್ಟೊಂದು ಬಾಂಡೆ ದಬಾಕವು ಬೆಳಗ್ಗೆ ಹಾಗೆ ಇಟ್ಟಿನಿ. ಅವನು ಕೂಡ ಕ್ಲೀನಾಗಿ ದಬಾಕೋಬೇಕು. ಈಗಷ್ಟೇ ಬಾಗಿಲು ಕಸನ ಹೊಡೆದು ರಂಗೋಲಿ ಹಾಕಿ ಬಂದೆ. ಕುತ್ಕೊಂಡು ಇಷ್ಟೊತ್ತನ ಒಂದು ಲೋಟ ನೀರು ಕುಡಿದೆ. ಅದಾದಮೇಲೆ ಇವತ್ತೇನು ಡ್ರೈ ಫ್ರೂಟ್ಸ್ ನೆನೆಸಿರಲಿಲ್ಲ, ಹಂಗಾಗಿ ಡ್ರೈ ಫ್ರೂಟ್ಸ್ ಏನು ತಿನ್ನಲಿಲ್ಲ. ನೀರಷ್ಟು ಕುಡಿದೆ. ಮೆಂತ್ಯ ನೀರು ನೆನೆ ಹಾಕ್ಕೊಂಡು ಮೆಂತ್ಯ ಕಾಳು ತಿಂದು ಮೆಂತ್ಯ ನೀರು ಕುಡಿದೆ. ಈಗ ನನ್ನ ರೂಟೀನ್ ಬ್ಲಾಗ್ ಶುರು ಆಗ್ತೈತಿ. ಬನ್ನಿ, ಇವತ್ತೇನು ಕೆಲಸ, ಏನು ಅಡುಗೆ ಅಂತ ಈಗಾಗಲೇ ಹೇಳಿದೆ ನಿಮಗೆ. ಎಲ್ಲದನ್ನು ಒಂದೊಂದಾಗಿ ನೋಡೋಣ. ಓಕೆ, ಬನ್ನಿ. ಇವತ್ತಿನ ರೂಟೀನ್ ಬ್ಲಾಗ್ ಇರ್ತೈತಿ, ಕಂಟಿನ್ಯೂ ಆಗಿರ್ತೈತಿ, ನೋಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿನ್ನೆ ರಾಗಿನೂ ಕೂಡ ತೊಳೆದು ತೊಳೆದು ಒಣ ಹಾಕಿ ಮತ್ತು ಹಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ರಾಗಿ ಹಿಟ್ಟು ಹಾಕಿಸ್ಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕಾಳಿನ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡೇನಿ. ನೋಡೋಣ ಏನಾಗ್ತೈತಿ ಅಂತ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಮಾಡ್ಕೋಬೇಕು. ಅದನ್ನು ಚೀಟಿ ಬರೀಬೇಕು ಕೂತ್ಕೊಂಡು. ಅದನ್ನು ಚೀಟಿ ಬರೆದಿಟ್ಕೊಂಡು ಇದು ಮಾಡ್ಕೋಬೇಕು. ಒಂದೆರಡು ಸಾಮಾನು ಬೇಕಾಗಿದ್ದು ಮನೆಗೆ, ಅವನು ತರಿಸ್ಕೋಬೇಕು. ಅಂದರೆ ನೋಡೋಣ ಏನಾಗ್ತೈತಿ ಅಂತ. ಓಕೆ, ಬನ್ನಿ. ಇವತ್ತಿನ ಬ್ಲಾಗ್ ಕಂಟಿನ್ಯೂ. ಒಂದು ರಾಶಿ ಪಾತ್ರೆ ಇದ್ದು ರಾತ್ರಿ ತಿಕ್ಕಿ ಮಲಗಿದ್ದೆ. ಮತ್ತೆ ಅಷ್ಟದ ನೋಡ್ರಿ, ಹಾಲಿನ ಅವು ಇವು ಅಂಥೇಳಿ ಇವತ್ತು ರೊಟ್ಟಿ ಮಾಡಬೇಕು. ಏನು ಕೆಲಸ ಇಲ್ಲ. ಇನ್ನು ಎದ್ದಿಷ್ಟೊತ್ತನ ಬರೀ ವಿಡಿಯೋ ನೋಡೋದು, ವಿಡಿಯೋ ಹಾಕೋದು ಹೆಂಗೆ ಅಂತ ವಿಚಾರ ಮಾಡುತ್ತಾ ಕೂತಿದ್ದೆ. ಇವತ್ತು ಯಾವುದು ಬ್ಲಾಗ್ ಹಾಕಿಲ್ಲ ನಾನು, ಯಾಕಂದರೆ ನಿನ್ನೆ ಬ್ಲಾಗು ಸರಿಯಾಗಿ ಓಡಿಲ್ಲ. ಅಟ್ಲೀಸ್ಟ್ ಸ್ವಲ್ಪನಾದರೂ ಇದಾಗಲಿ ಅಂತ ಹೇಳಿ ಅಂದ್ಬಿಟ್ಟನಿ. ಬರೀ ಇವತ್ತಿನ ಅಡುಗೆನ ಶುರು ಮಾಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದವು. ಕಟ್ಟಿಟ್ಟಿದ್ದೆ ನೆನೆ ಬೆಳಗ್ಗೆ ನೆನೆಸಿದ್ದೆಲ್ಲ, ರಾತ್ರಿ ಕಟ್ಟಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದವು ನೋಡ್ರಿ. ಕಡ್ಲಿಕಾಳು ಒಂದು ಹಾಕಬೇಕಿತ್ತು, ಮರೆತುಬಿಟ್ಟೆ ನಾನು. ಹೀರೆಕಾಯಿ ಪಲ್ಯ ರೆಡಿ ಆಗೈತಿ. ಹಂಗೆ ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಪಲ್ಯನೂ ರೆಡಿ ಮಾಡೀನಿ. ಈಗ ಇಲ್ಲಿ ಹಸೆಂಬ್ರಕ್ಕೆ ರೆಡಿ ಮಾಡಿ ಇಟ್ಕೊಂಡನಿ ನೋಡಿರಿ. ಹಸೆಂಬ್ರ ಮಾಡೋಣ ಅಂತ ಭಾಳ ದಿವಸ ಆಗಿತ್ತು ಹಸೆಂಬ್ರ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಆಗಷ್ಟೇ ಹಸೆಂಬ್ರ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡನಿ. ಕಡ್ಲಿಕಾಳು ಮತ್ತು ಹುರುಳಿಕಾಳನ್ನು ನೀರು ಹಾಕಿ ಸ್ವಲ್ಪ ತೊಳೆದು ನೆನೆ ಹಾಕ್ತೀನಿ. ಅವನು ಮೊಳಕೆ ಕಟ್ತೀನಿ. ಮೊಳಕೆ ಕಟ್ಟಾಕಿಡ್ತೇನೆ. ನನಗೆ ನೆನಪು ಹಾರಿಬಿಡುತ್ತು ನೆನೆ ಹಾಕೋದು. ನೆನ್ನೆನೆ ಈಗ ಒಂದು ಸರಿಸ್ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿದ್ರೆ ಆಯ್ತು. ಈಗ ಮುಚ್ಚಿಟ್ಟು ಬಿಡ್ತೀನಿ. ಇದೇ ಒಳಗೆ ಹೋಗ್ತಿದ್ದು. ಓಕೆ ನೋಡ್ರಿ, ಹೀರೆಕಾಯಿ ಪಲ್ಯ, ರೊಟ್ಟಿ ಮತ್ತು ಸೌತೆಕಾಯಿ, ಕ್ಯಾರೆಟು ಎಲ್ಲ ರೆಡಿ ಆಗೈತಿ. ನಾನು ಕೂಡ ಹಾಕ್ಕೊಂಡು 2 ರೊಟ್ಟಿನ ತಿಂತಾ ಇದ್ದೀನಿ. ರೊಟ್ಟಿ ತಿಂದಾದಮೇಲೆ ಹಸೆಂಬ್ರ ಮಾಡಿದ್ನಲ್ಲ, ಹಸೆಂಬ್ರಕ್ಕೆ ಒಂದು ಒಗ್ಗರಣೆ ಹಾಕೋಣ ಅಂತ ಹೇಳಿ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡ್ರಿ. ಯಾವಾಗೂ ಹಾಕ್ತಿದ್ದಿಲ್ಲ ನಾವು, ಈ ಸತಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಆಕತಿ ಹಾಕಿದರೆ. ಇದ್ರದ್ದೊಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡೇನಿ. ನೋಡೋಣ ಮುಂದೆ ಏನಾಕತಿ ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೈತಿ ಹಸೆಂಬ್ರ ಮಾಡೋದು. ಹಾಗೆ ಇವತ್ತು ಭಾಳ ಬಿಸಿಲಿತ್ತಲ್ಲ, ನಾನು ಕಬ್ಬಿನ ಹಾಲು ಕುಡಿದು ಭಾಳ ದಿವಸ ಆಗಿತ್ತು. ಹಾಗಾಗಿ ಕಬ್ಬಿನ ಹಾಲು ತರಿಸ್ಕೊಂಡಿದ್ದೆ. ನಾನು ತರಿಸಿದ್ರೆ ಜಾಸ್ತಿನೂ ಕುಡಿಯೋದಿಲ್ಲ. ಅವರು ಒಂದು ದೊಡ್ಡ ಲೋಟದಲ್ಲಿ ಕೊಟ್ಟಿರ್ತಾರಲ್ಲ, ಅಷ್ಟು ಕುಡಿಯೋಲ್ಲ ನಾನು. ಅದರಲ್ಲೊಂದು ಅರ್ಧ ಕುಡಿತೀನಿ. ಇದೊಂದು ಚಿಕ್ಕ ಲೋಟ ಐತೆ ನಮ್ಮ ಮನೇಲಿ, ಯಾವಾಗಲೂ ಗಾಜಿನ ಲೋಟ. ಇದರಲ್ಲೇನು ಸ್ವಲ್ಪ ಹಾಕ್ಕೊಂಡು ನಾನು ಕುಡಿತೀನಿ. ನೋಡಿರಿ, ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಅಂದರೆ ನನ್ನ ಮಗ ಬಿಡಲ್ಲ. ಎಲ್ಲ ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತ ಬೈತಾನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಇವತ್ತು ಗುರುವಾರ. ಇವತ್ತು ತಿಂಡಿ ಅವಲಕ್ಕಿ ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ಹೆಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡೀನಿ. ಹೆಚ್ಚುವಾಗೀಗ ಹಾಗೆ ನೋಡ್ರಿ, ಈಗ ಸ್ವಲ್ಪ ಕಾರ್ಬೇಳೆ ಮಾಡೋಣ ಅಂತ ಹೇಳಿ ಭಾಳ ದಿವಸ ಆಗಿತ್ತು ಕಾರ್ಬೇಳೆ ಮಾಡೋಣ ಅಂತ ಹೇಳಿ ಬ್ಯಾಳಿನ ಕುಕ್ಕರ್ಗೆ ಹಾಕಿ ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಹಣ್ಣು ಹಾಕಲ್ಲ, ಹುಣಸೆ ಹುಳಿನ ನೆನೆ ಇಟ್ಕೊಂಡೀನಿ. ಹುಣಸೆ ಹುಳಿನೇ ಹಾಕ್ತೀನಿ. ಹಾಗೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಬೆಳ್ಳುಳ್ಳಿನ ಕೊಡ್ತೀನಿ. ಇನ್ನೂ ಸ್ವಲ್ಪ ಇನ್ನೂ ಒಂದು 2-3 ಬೆಳ್ಳುಳ್ಳಿ ಬೆಳೆ ತೊಗೊತೀನಿ. ಇದು ಒಂದು ಹಾಕ್ತೀನಿ ನೋಡಿರಿ. ಬಾಂಡೆ ಸಾಮಾನೆಲ್ಲ ಬೆಳಗ್ದವೆಲ್ಲ ಹಾಗೆ ನಾವು ದಬಾಕ್ಬಿಟ್ಟು
ಇವತ್ತು ಮತ್ತೆ ಮೊಸರಿ ಕುಡಿಬಿದ್ದಿರೋ ಇಷ್ಟು. ಇದು ತರಕಾರಿ ಎಲ್ಲ ಖಾಲಿಯಾಗಿತ್ತು ಫ್ರಿಜ್ನಾಗ. ಇದನ್ನು ತೆಗೆದಿಟ್ಟೇನೆ ಇಲ್ಲಿ ಹೊರಗೆ. ಈಗ ನೀರು ಬಿಡ್ಬೇಕು. ಈಗ ಇದಕ್ಕೆ ನೀರು ಬಿಟ್ಟು ನೆಕ್ಸ್ಟ್ ತಿಂಡಿ ಮಾಡೋದನ್ನು ಏನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ನೋಡ್ರಿ. ಅಲ್ಲೊಂದಷ್ಟು ಆ್ಯಪಲ್ಲು ಮತ್ತು ಬಾಳೆಹಣ್ಣು ಅದಾವು. ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ಬೇಕಾಗಿತ್ತು. ಮಾರ್ಕೆಟಿಗೆ ಹೋಗೋದಕ್ಕೆ ಆಗಾಕತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್. ಓಕೆ, ಬನ್ನಿ ಇವತ್ತಿನ ರೂಟೀನ್ ಬ್ಲಾಗ್ ಇರ್ತೈತಿ ನೋಡಿ. ಈಗ ನೀರು ಸ್ಟಾರ್ಟ್ ಮಾಡೋಣ. ನೀರು ಸ್ಟಾರ್ಟ್ ಮಾಡಿದ್ರೆ ಹೀಗಾಗಿ ಚಲೋ ಆಗ್ತದೆ ಅಂತ. ಇವು ಬಟ್ಟೆ ನಾನು ಗ್ಯಾಸಿನ ಕಟ್ಟಿ ಅದೆಲ್ಲ ಒರೆಸೋವು ನೋಡ್ರಿ. ಇಲ್ಲಿ ಒಗ್ಗರಣೆ ಮಾಡಿಟ್ಟನಿ ಅವಲಕ್ಕಿಗೆ. ಈಗ ಅವಲಕ್ಕಿನ ಹಾಕಿದ್ದಾನೆ ಈ ಪಾತ್ರೆಯಾಗ. ಕಾರ್ಬ್ಯಾಳಿ ಮಾಡೀನಿ. ಕಾರ್ಬ್ಯಾಳಿ ಭಾಳ ದಿವಸ ಆಗಿತ್ತು ನೋಡಿದ್ದಿಲ್ಲ. ಕಾರ್ಬ್ಯಾಳಿ ಸೊಪ್ಪು ತಳಸಿಟ್ಟೆ ನೋಡಿರಿ. ಯಾಕಂದ್ರೆ ರಾತ್ರಿಗೂ ರೊಟ್ಟಿ ಅದಾವು, ಇನ್ನು ನಿನ್ನೆವು ಹಳೆ ರೊಟ್ಟಿ ಖಾಲಿ ಮಾಡೋದು ಅಂತ ಅದಕ್ಕೆ ಸೊಪ್ಪನ್ನು ತಳಸಿ ಇಟ್ಟನಿ. ಆಮೇಲೆ ಇಲ್ಲಿ ನೋಡ್ರಿ 2 ಡಬ್ರಿ ಇದೈತಿ ಕೆನೆ ಮೊಸರು. ಕಡಿಬೇಕು ಇದನ್ನು. ಸ್ವಲ್ಪ ಇದನ್ನು ಹಿಟ್ಟು ಹಾಕಿ ಮಿಕ್ಸಿ ಮಾಡಿ ಚೆಲ್ಲಿ ಆಮೇಲೆ ಇದನ್ನು ಕಡಿತೀನಿ. ಸ್ವಲ್ಪ ಇದಾಗಲಿ ಅಂತಂದು ಹೊರಗೆ ತೆಗೆದಿಟ್ಟೆ. ಸೋಸೋಣ ಅಂತ ಇಟ್ಕೊಂಡು ಕುಂತೀನಿ. ಸ್ವಲ್ಪ ಸೋಸಿದೆ, ಸಾಂಬಾರು ಕುದೀತು. ಹಾಗಾಗಿ ಸಾಂಬಾರನ್ನ ತೆಗೆದಿಟ್ಟು ಈಗ ಜೋಳಿಕಾಯಿನ ಸೋಸ್ತೀನಿ. ಓಕೆ ನೋಡ್ರಿ, ಅವಲಕ್ಕಿ ಮಾಡಿದ್ದೆ ತಿಂಡಿಗೆ. ಬಾಳೆಹಣ್ಣು, ಆ್ಯಪಲ್, ಅವಲಕ್ಕಿ ತಿಂಡಿ ಆಗಿತ್ತು. ಹಾಗೆ ತಿಂಡಿ ತಿಂದಮೇಲೆ ಒಂದು ಟೀ ಬೇಕಲ್ಲ, ಟೀ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಒಂದು 2 ದಿನದ ಬುಧವಾರ ಮತ್ತು ಗುರುವಾರದ ರೂಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ಒಂದು ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಮಧ್ಯೆ ಒಂದೊಂದು ರೆಸಿಪಿ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದಷ್ಟು ಒಳ್ಳೊಳ್ಳೆ ರೆಸಿಪಿಗಳಿರ್ತವೆ, ಅವು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಕೂಡ ಅವನ್ನ ನೋಡಿ ಮಾಡೋದನ್ನು ಕಲಿತು ಮಾಡಿ ಹಾಕ್ತಾ ಇರ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ.